ಎಲ್ರಿಗೂ ನಮಸ್ತೆ. ತುಂಬ ದಿವಸ ಆದಮೇಲೆ ಹೊರಗಡೆ ಬರ್ತಾ ಇದ್ದೀನಿ ಕಣಣ್ಣ. ಓ ಅಕ್ಕ, ಆಯ್ತು ಊಟ ಆಯ್ತಾ? ಇಲ್ಲ ಇಲ್ಲ ಇಲ್ಲ, ಊಟ ಆಯ್ತು. ಊಟ ಮಾಡ್ಕೊಂಡೆ ಬರ್ಬೇಕು. ಮೆಸೇಜ್ ಮಾಡಿದ್ದೀನಿ, ನೋಡಿದ್ರೆ ನಾನು ನಿಮ್ಮ ಜೊತೆ ಯೂಸ್ ಮಾಡಬೇಕು. ಹೌದಾ? ಬನ್ನಿ ಮಾಡೋಣ ಅಂತ ಹೇಳಿದ್ರು. ನೋಡಿ ನೋಡಿ, ನಾವು ರೇಷ್ಮಕ್ಕ ನಮ್ಮ ರೇಷ್ಮಕ್ಕ ಸವಿತಕ್ಕವರು ಜಾಲಿ ಕ್ಲಾಸ್ ಬಂದವ್ರಂದ್ರೆ ಖುಷಿ. ನಮ್ಮ ಏರಿಯಾಗೆ ಬಂದವ್ರಂದ್ರೆ ಹೊರಡೋಣ. ಏನೇನೋ ಒಂದು ತಿನ್ನೋಕೆ ಏನಾರು ಕೊಡ್ಬೇಕು, ತಿನ್ನಕ್ಕೆ ಫೇಮಸ್. ಲಾಕ್ಸ್ ಮಾಡ್ತಾ ಇದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡಿ. ಇನ್ಮೇಲೆ ಅದು ಸ್ವಲ್ಪ ಉದ್ಧಾರ ಆಗೋಣ ಅಂತ. ಮೇಡಮ್, ನಾವು ಯಾವತ್ತೂ ಥ್ಯಾಂಕ್ ಯು ಸೋ ಮಚ್. ಸರಿ ಆಯಿತು. ಕಂಡಕ್ಟರ್ ಐಡಿ ಕಾರ್ಡ್ ನಾನು ತೋರಿಸ್ತೀನಿ. ಐ ಡಿ ಕಾರ್ಡ್ ಅದು ಮುಖ್ಯ, ಬೇಕೇ ಬೇಕು ಗೊತ್ತಾಗೋದ್ರೆ. ಅದಕ್ಕೆ ನಾನೆಲ್ಲ ತಗೊಂಡಿದ್ದೀನಿ 3: ಐಡೆಂಟಿ ಕಾರ್ಡ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು. ಒಳ್ಳೆಯದು. ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ನನ್ನ ಮೇಲೆ ನನಗೆ ಜಿಗುಪ್ಸೆ ಬಂದುಬಿಟ್ಟೈತೆ. ಬೆಂಗಳೂರು ಸುತ್ತಾಡ್ಕೊಂಡು ಬೀದಿಯಲ್ಲಿ ಓಡಾಡ್ಕೊಂಡು ಇರೋಣ ಅಂತ ಏನು ಬಂದಿಲ್ಲ. ಯಾವುದೋ ಒಂದು ಫಂಕ್ಷನ್ನು ಪಾರ್ಟಿಗಂತ ಕರೆದವ್ರೆ ದೊಡ್ಡವರು. ಬಸ್ಸಲ್ಲೆಲ್ಲ ಓಡಾಡಿ ತುಂಬ ದಿವಸ ಆಗಿತ್ತು. ಹಂಗಂತ ಏನೋ ದೊಡ್ಡ ಕಾರಲ್ಲೆಲ್ಲ ಓಡಾಡ್ತಿರ್ಲಿಲ್ಲ. ಮನೇಲೇ ಇದ್ದೆ, ಎಲ್ಲೂ ಹೋಗಿರಲಿಲ್ಲ ಅಷ್ಟೇ. ರೇಷ್ಮಕ್ಕನ ಹತ್ರ ಕಳ್ಳೆಕಾಯಿಗೆ ಟ್ಯಾಕ್ಸ್ ಹಾಕ್ಕೊಂಡು ಬಿಸಿದೊಂದೆರಡು ಹಸೆದೊಂದೆರಡು ಬಾಯಿಗೆ ಹಾಕ್ಕೊಂಡು ಹೋಗ್ತಿದ್ದೆ. ನಮ್ಮ ಅಣ್ಣನೂ ಸಿಕ್ಕಿದ್ರು ರೋಡಲ್ಲಿ, ಫೋಟೋ ತಕ್ಕೊಂಡು. ಜ್ಯೂಸ್ ಕುಡಿಸ್ತಾರೆ ಅಂತಂದರೆ ಹೋಗಲೇಬೇಕು. ಕುಡಿಸ್ತಾರಲ್ಲ, ಕುಡಿಸ್ತಾರೆ, ನಾವೇ ಕುಡಿಬೇಕು. ಹೋಗ್ತಾ ಇದ್ದೀವಿ. ಅಮ್ಮ ಟೈಮ್ ಅಂತ ತಡಿ ಅಮ್ಮ. ಅಪ್ಪಿ ಓಸು ಸಿಗೋದು ಬಿಡಬಾರ್ದು, ಕುಡ್ಕೊಂಡು ಹೋಗೋಣ. ತಡಿ ಅಪ್ಪಿ. ಹೂನಕ್ಕ, ಜೊತೆಗೆ ಎಗ್ ರೈಸು ಕಬಾಬ್ ಹಾಕಿಸ್ಬಿಡೋಣ ಒಂದು ಪಾರ್ಸಲ್ಲು. ಅಲ್ಲೇ ಉಣ್ಕೊಂಬಿಟ್ಟು ನೀನು ಮುದ್ದೆ ಗಿದ್ದೆ ಅಂದರೆ ಒಂದೇ ಗುಣ್ಣ ಒಂದೇ ಪಂಚು. ಅಲ್ಲೂ ಮುದ್ದೆ ಅನ್ಬೇಡ, ಬಿರಿಯಾನಿ ಕೇಳು. ನಾನು ಮುದ್ದೆ ಬಿಡಲ್ಲಪ್ಪ, ನನ್ನ ಗಂಡನ ಬಿಟ್ಟರು ಬಿಡ್ತೀನಿ. ರೇಷ್ಮಕ್ಕರಿಗೆ ನೂಡಲ್ಸ್ ಅಥವಾ ಏನೋ ಒಂದು ಕೊಡ್ಸೋಣ. ನೂಡಲ್ಸ್? ಹಾಂ, ನಳ್ಳಿ ಬುಡೆ ಕೊಡ್ಸೋಣ ಬಿಡಕ್ಕ. ಎರೆಹುಳ ಹಾಲು ಮೊಸರೇನು ಬೇಡ, ಒಂದು ಶುಗರ್ 2. ಅದಕ್ಕೆ ವಿತೌಟ್. ಹೌದಾ? ನೀರು ಶುಗರಾ? ಅಲ್ಲ ನಿಮಗೆ ಅಣ್ಣ, ಯಾವುದಾದ್ರೂ ಅಲ್ಲ, ಶುಗರ್ ವಿತ್ ಶುಗರ್, ಇನ್ನೊಂದು ಶುಗರ್ ಕುಡಿಬಾರ್ದು. ನಮ್ಮ ಜಿಮ್ಗೆ ಸೀಟ್ ಯಾವುದು ಮುಟ್ಟಂಗೆ ಇಲ್ಲ. ಹೌದಾ? ಯಪ್ಪ, ನಾನು ಹಂಗೆಲ್ಲಪ್ಪ, ಒಂದೇ ಸತಿ ತಿಂದ್ಬಿಡ್ಬೇಕು, ಒಂದೇ ಸತಿ ವಿಷ ಅಂತ ನಮಗೆ. ಹೌದಾ? ಅಂತ ಇದೆ ಅಂತ ಇಲ್ವಾ? ಅಂತ ಇದೆ ಗಮ ಗಮ ಅಂತ ಇದೆ. ಅನ್ನಿಸ್ತಾ ಇದೆಯಾ? ಚುಮ್ಮ ಅನ್ನಿಸ್ತಾ ಇದೆಯಾ? ಸ್ವಲ್ಪ ಅನ್ನಿಸ್ತಾ ಇದೆ. ಬೇಕು ಮೇಲೆ ಜಾಸ್ತಿ ಅನ್ಸುತ್ತೆ. ಫಂಕ್ಷನ್ ಹತ್ರ ಬಂದ್ವಿ. ನಮ್ಮ ರಾಜೇಶ್ ಅಣ್ಣನ ಬರ್ತಡೇ. ಸೊ ಬಂದು ಮಂಡೂರು ಗ್ರಾಮ ರಾಜೇಶ್ ಅಣ್ಣ ಅವ್ರದ್ದು ಬರ್ತಡೆಗೆ ಇನ್ವೈಟ್ ಮಾಡಿದರು. ಯಲಂಕ ಮಂಜು ಅಣ್ಣ ಕರೆದಿದ್ರು. ಸೊ ಬಂದಿದ್ವಿ. ದೊಡ್ಡವರೆಲ್ಲ ಸಿಕ್ಕಿದ್ರು, ಮಾತಾಡಿಸಿದ್ರು, ಖುಷಿ ಆಯಿತು. ನಿಮ್ಗಿನ್ನೂ ಎತ್ತರಕ್ಕೆ ಬೆಳಿತೀರಾ, ಚೆನ್ನಾಗಾಗ್ತೀರಾ, ಸುಮ್ಮನಿರಿ, ಇದು ಆಗಿದ್ದ ಘಟನೆಗಳಿಗೆಲ್ಲ ತಲೆ ಕೆಡಿಸ್ಕೊಬೇಡಿ ಅಂತೇಳಿ ಹೇಳಿದ್ರು. ಅವ್ರ ವಿಡಿಯೋ ಅವ್ರು ಕೂಡ ಥ್ಯಾಂಕ್ ಯು ಸೋ ಮಚ್. ಹೌದು ಅಪ್ಪಿ, ಇವರು ಫಾಲೋವರ್ಸ್ ಅಂತೆ. ಅದನ್ನ ಕಟ್ ಮಾಡ್ದಲ್ಲಿ ಅದೇ ವಯಸ್ಸು ಹಾಕ್ಬೇಕು. ಅವ್ರು ಮಾಡ್ತಾರೆ. ಈಗ ಸ್ಟಾರ್ಟ್ ಆಯಿತು ಬರ್ತಡೇ ಪಾರ್ಟಿ. ಸೊ ನಮ್ಮ ರಾಜೇಶ್ ಅಣ್ಣ ಅವರು, ಬೊಮ್ಮೆನಹಳ್ಳಿ ರಾಜೇಶ್ ಅಣ್ಣ ಅವ್ರದ್ದು ಬರ್ತಡೇ, ಸಮಾಜ ಸೇವಕರವರು.
ಸೊ ಕರೆದಿದ್ರು, ಇನ್ವೈಟ್ ಮಾಡಿದ್ರು, ಎಲ್ಲ ಗ್ರಹಗಳು ಒಟ್ಟಿಗೆ ಸೇರಿದ್ವಿ. ಜೊತೆಗೆ ನಮ್ಮ ಹಿರಿಯ ಕಲಾವಿದರು ಬಂದಿದ್ದರು, ಆಶಾರಾಣಿ ಮೇಡಮು. ತುಂಬ ಖುಷಿ ಆಯಿತು ನೋಡಿ, ಅವ್ರನ್ನ ನೋಡಿ ಎಂಜಾಯ್ ಮಾಡಿದ್ವಿ. ಯಲಂಕ ಮಂಜಣ್ಣ ಮತ್ತು ವಾಲೆ ಮಂಜಣ್ಣ ಅವರೆಲ್ಲ ಬಂದಿದ್ರು, ದೊಡ್ಡ ದೊಡ್ಡವರೆಲ್ಲ ಬಂದು ಖುಷಿ ಆಯಿತು, ಎಂಜಾಯ್ ಮಾಡಿದ್ವಿ. ಅಯ್ಯೋ ಕೇಕೇ ಸಿಗಲಿಲ್ಲ. ನಾನು ಆ ಕೇಕ್ ಕಡೆಗೆ ಕಣ್ಣು ಆಡಿಸಿ ನೋಡ್ತಿದ್ದೆ, ಕಡೆ ಕೇಕೇ ಸಿಗಲಿಲ್ಲ. ಸೊ ರಾಜೇಶ್ ಅಣ್ಣನ್ ಬರ್ತಡೆ. ಹ್ಯಾಪಿ ಬರ್ತಡೆ ಟು ಯು. ಇವತ್ತೇ ನಮ್ಮ ರಾಜೇಶ್ ಅಣ್ಣನ್ ಬರ್ತಡೆ. ಎಲ್ಲ ವಿಶ್ ನಮ್ಮ ರಾಜೇಶ್ ಅಣ್ಣಂದು ಇವತ್ತಿನ ಬರ್ತಡೆ. ವಿಶ್ ಮಾಡೋಣ ಬನ್ನಿ. ನಮ್ಮ ಸಮಾಜ ಸೇವಕರು, ನಮ್ಮ ಊರು ಉದ್ಧಾರಕರು, ಬಡವರ ಕಷ್ಟ ನಷ್ಟ ಅಂತ ಕಂಡಿರಂತ ಬಂದ್ರೆ ಕೈ ಹಿಡಿಯೋ ನಮ್ಮ ರಾಜೇಶ್ ಅಣ್ಣನ್ಗೆ ಜನನಾಯಕ ಆಗ್ಬೇಕು, ಜನಪ್ರತಿನಿಧಿ ಆಗ್ಬೇಕು ಅಂತ ನಮ್ಮ ಒಂದು ಬೇಡಿಕೆ. ಎಲ್ಲ ಜನಗಳ ಆಶೀರ್ವಾದ, ಮಂಡೂರು ಗ್ರಾಮದ ಪ್ರತಿಯೊಬ್ಬರು ಜನರ ಆಶೀರ್ವಾದ, ನಮ್ಮ ಊರಿಗೆ ಬೊಮ್ಮೆನಳ್ಳಿಗೆ ತುಂಬಾ ಖುಷಿ ಆಗ್ತದೆ. ವಿಶೇಷ ಹಾಕ್ತಾರೆ. ಆ ದೇವರು ಆಯಸ್ಸು ಅಂತ ಸಾರೋಗತಿ ಕಾಪಾಡಿ ನಮ್ಮ ಸಾರಿಗೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ನಾನೆಲ್ಲರೂ ನನ್ನ ಪ್ರೀತಿಸೋ ಜನ ಇದ್ದೇ ಇರ್ತಾರೆ. ಆಡಂಬರಕ್ಕೆ ತೋರಿಸ್ತಾ ಇರಲ್ಲ ಇದು. ಇದರಷ್ಟು 100 ವಿಡಿಯೋಗಳು ನನ್ನ ಹತ್ರ ಇದೆ. ಸುಮ್ಮನೆ ಹಾಕಿದ್ರೆ ಏನು ಗೊತ್ತಾ, ಬಿಡಪ್ಪ ಜಂಬ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಓವರ್ ಬಿಲ್ಡಪ್ ತೊಗೊಳಕ್ಕೆ ಇಷ್ಟ ಇಲ್ಲ. ಏನಾದ್ರು ಸಾಧಿಸ್ಬೇಕು, ಆಮೇಲೆ ನನ್ನ ಪ್ರೀತಿಸೋ ಜನನ ತೋರಿಸಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ಇರಲಿ, ಮುಂದಕ್ಕೆ ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೇನೋ ನೋಡೋಣ. ನಮಗೂ ಟೈಮ್ ಅನ್ಕೊಂಡು ಅಣ್ಣ ಮುಗೀತು, ಬಂದ್ವಿ, ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೀವೇನಾದ್ರು ಹೇಳ್ರಿ. ಏನು ಹೇಳೋದು, ಸಪೋರ್ಟ್ ಮಾಡಿ. ಮಸ್ತಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ವಿ. ತುಂಬ ಕಷ್ಟ ಇದೆ ನಮ್ಮ ಜೀವನ, ತೋರಿಸ್ಕೊತಾ ಇಲ್ಲ. ದಯವಿಟ್ಟು ಗಂಗಾರಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಕೇಳಿಸುತ್ತಾ ನೀವೆಲ್ಲಕ್ಕೆ ಮಾತಾಡಿದ್ರೆ ಜೋರಾಗಿ ಮಾತಾಡ್ತಾರೆ. ಮುದ್ದೆ ತಿನ್ನಿಲ್ಲ, ಬೆಳಗ್ಗೆಯಿಂದ ಪಾಪ ಮುದ್ದೆ ಇಲ್ಲ, ಹೊಟ್ಟೆಗಿಟ್ಟಿಲ್ಲ. ಹೊಟ್ಟೆ ಪಾಡು ಬಂದಿಬಿಟ್ಟಿದ್ವಿ. ಹೊಟ್ಟೆ ಪಾಡು ಖಾಲಿ ಆಗಬೇಕು. ಅಲ್ಲ, ಬಜ್ಜಿ ಮಾತ್ರ ಒಂದು 10 ಬಜ್ಜಿ ಇಳಿಸ್ದೆ. ಏನೋ ಸುಮ್ಮನೆ ಹೇಳ್ತೀನಿ, ಸುಮ್ಮನೆ ಬಿಟ್ಬಿಡ್ತೀನ ನಾನು. ಎಲ್ಲೇ ಹೋದ್ರು ಮಾಡ್ಕೊಂಡೆ ಬಿಟ್ಟಿದ್ಯಾ. ಮತ್ತೆ ಅವ್ರು ಏನು ಅನ್ಕೊಂತಾರೆ, 10 ಬಜ್ಜಿ ತಿಂದಿದ್ದೀನಿ ಅಂದರೆ ನಾನು ಕಾಣಿಸ್ದಂಗೆ 2 ತಿಂದು ಅದು ಕೌಂಟ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಹೆಂಗೆ ಗೊತ್ತಾ, ಇಳಿಸಿದ್ರೆ ಮಾತ್ರ ಸರಿಯಾಗಿ ಇಳಿಸೋದು ಮಾಲು, ಇಲ್ಲಾಂದ್ರೆ ಇಳಿಸೋದೇ ಇಲ್ಲ. ತಿನ್ಬೇಕು ಯಾವಾಗ. ಇನ್ಮೇಲೆ ಇಬ್ಬರು ಸುತ್ತಾಡ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ಸುತ್ತಾಡ್ತಾನೆ ಇರ್ತೀವಿ. ಅವ್ರದ್ದು ಯೂಟ್ಯೂಬ್ ಚಾನಲ್ಲು ಆದಷ್ಟು ಬೇಗ ಬರುತ್ತೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋಬೇಕು. ಸದ್ಯಕ್ಕೆ ಇವಾಗ ಅಕ್ಕ ನನಗೆ ಸಪೋರ್ಟ್ ಮಾಡ್ತಾವ್ರೆ. ಆಮೇಲೆ ಹೊಸ ಯೂಟ್ಯೂಬ್ ಚಾನಲ್ ಆದಮೇಲೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಅಕ್ಕಂದು ನೀವು ಹಿಂಗೇ ಕೂತಿರ್ಬೇಕು. ಎತ್ತೈತು ಒಂದು ಸೀನು ಮಿಸ್ ಮಾಡ್ದಂಗೆ ನಾವು ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ನಾವು ಕಷ್ಟ ಸುಖ ಹೇಳ್ಕೊತೀವಿ. ನಿಜ ಅಷ್ಟೇ. ಓಕೆನಾ, ಹುಷಾರು. ಅಕ್ಕಂದು ಇವಾಗ ಸ್ಟಾಪ್ ಬರುತ್ತೆ. ನಾನು ಇಟ್ಕೋಬೇಕು. ನಾನು ಫಸ್ಟ್ ಹಿಡ್ಕೊಳ್ಳೋದು, ಆಮೇಲೆ ನೀನು ಹಿಡಿಯೋದು. ನಂದು ಫಸ್ಟು ನಾಗಸಂದ್ರ ಬರೋದು, ಆಮೇಲೆ ನಿಂದು ಮಾಧವರ ಬರೋದು. ನಾನೇ ನಾಲ್ಕು ಹಿಡ್ಕೊತೀನಿ, ನೀನೇ ಮದುವೆ ನಾನು ನಿಮ್ಮ ಮನೆಗೆ ಹೋಗ್ತೀನಿ, ನಮ್ಮ ಮನೆಗೆ ಹೋಗು. ಅಷ್ಟೇ, ಹಂಗೆ ಮಾಡೋಣ. ಏನು ಊಟ ಬಟ್ಟೆ ಸಿಗಲ್ವೇ? ಸಿಗುತ್ತೆ. ಆಮೇಲೆ ಜನ ಇನ್ನೊಂದು ಅಂತಾರೆ, ಗಂಡನ ಸಿಗ್ತೇನೆ ಊರಲ್ಲಿ. ಯಾಕೆ ಬೇಕು ಆಮೇಲೆ. ಹಂಗೆ ಹೆಂಗೆ ಹೋದ್ರು ಒಂದು ಅಂತಾರೆ ಅವರು. ಅದೇ, ನಿಮ್ಮ ಮನೆಗೆ ಹೋದ್ರು ಒಂದು ಅಂತಾರೆ, ಇಲ್ಲ ನಮ್ಮ ಮನೆಗೆ ಹೋದ್ರು ಒಂದು ಅಂತಾರೆ. ಅನ್ನಕ್ಕೆ ಅಂತಲೇ ಹುಟ್ಬಿಟ್ಟವ್ರೆ. ಏನು ಮಾಡೋದು, ಅನ್ಸ್ಕೊಳಕ್ಕಂತಾರೆ ನಾವು ಹುಟ್ಟಿದ್ದೀವಿ ಅಷ್ಟೇ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಷ್ಟೇ. ಕೆಲವರು, ಎಲ್ಲರೂ ಅಲ್ಲ, ನಮ್ಮನ್ನು ಇಷ್ಟಪಡೋರು ಇರ್ತಾರೆ. ಸಿಗೋಣ ಮೀಟಿಂಗಲ್ಲಿ ಸಿಗೋಣ ಅಕ್ಕ. ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡೋಣ? ಬಸ್ ಹತ್ತಿ ಬಸ್ ಹತ್ರ ಬಸ್ ಇಳಿದು ವಾಂತಿ ಮಾಡಿ ನನ್ನ ಬಜ್ಜಿತಿ ಇವತ್ತು ಅದೆಲ್ಲ ನೋಡಬೇಕಿತ್ತು. ಯಪ್ಪ.
ನೆಕ್ಸ್ಟ್ ಹೇಳಿ ಯಾವ ಊರಿಗೆ ಬರ್ಬೇಕಂತ. ಇವತ್ತು ಬೊಮ್ಮೆನಹಳ್ಳಿಯವ್ರು ಕರ್ಸ್ಕೊಂಡಿದ್ರು ನಮ್ಮನ್ನು, ಅಪ್ಪ ಬನ್ನಿ ನಮ್ಮ ಊರಿಗೆ ಬಿರಿಯಾನಿ ಮಾಡ್ತೀವಿ ಅಂತ. ನೆಕ್ಸ್ಟ್ ನೀವು ಹೇಳಿ ಯಾವ ಊರಿಗೆ ಬರಬೇಕು ಅಂತ. ನೀವು ಹೇಳಿ, ನೀವು ಕಮೆಂಟ್ ಮಾಡಿ, ನಾವು ನಿಮ್ಮ ಊರಿಗೆ ಬರ್ತೀವಿ. ಬಂದೇ ಬರ್ತೀವಿ ಪಕ್ಕ ಡೌಟೇ ಬೇಡ. ಪಕ್ಕ. ನಮ್ಮನ್ನು ಚೂರು ನೋಡ್ಕೋಬೇಕಪ್ಪ. ನೋಡ್ಕೋಬೇಕು. ಲಂಚ ಇಲ್ಲದೆ ಬರಲ್ಲ. ಲಂಚ ಇಲ್ಲದೆ ಬರೋಕ್ಕಾಗಲ್ಲ. ನಮಗಿನ್ನೂ ದೇವರ ಶಕ್ತಿ ಕೊಟ್ಟಿಲ್ಲ. ಒಂಚೂರು ಲಂಚ ಗಿಂಚ ನೋಡ್ಕೊಳಂಗಿದ್ರೆ ದೊಡ್ಡವರೇ ತಗೊಂತಾರಂತೆ, ಸುಮ್ಮನಿರು. ನಾವು ಕೊಂಚ ನಾವು ಕೊಂಚನೇ ಕೇಳೋದು. ಕೊಡೋರು ಹೇಳಿ ಬನ್ನಿ ಅಂತ. ಸಿಗೋಣ.